ಕಂಟಿನ್ಯೂಷನ್ ಬ್ಲಾಗ್ ವರಲಕ್ಷ್ಮಿ ಹಬ್ಬದ್ದು ದೇವ್ರನ ಅಲಂಕಾರ ಆಗಿದೆ ಏನು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಬೆಳಿಗ್ಗೆ ಬೇಗ ಎದ್ದಿದ್ರು ನನ್ ಕೆಲಸ ಇನ್ನೂ ಆಗ್ಲಿಲ್ಲ. 8 ಗಂಟೆವರೆಗೂ ಅದ್ ನೋಡು ಇದ್ ನೋಡು ತಟ್ಟೆಲಿ ಏನ್ ಇಕ್ಕಿದೀನಿ ಏನ್ ಇಕ್ಕಿಲ್ಲ ಅದನ್ನೇ ನೋಡೋದೇ ಸರಿ ಹೋಯ್ತು ನನಗೆ. 5 ಇಲ್ಲ ಅಂದ್ರೆ 6 ಗಂಟೆ ಒಳಗಡೆ ಪೂಜೆ ಮಾಡೋಣ ಅನ್ಕೊಂಡಿದ್ದೆ. ಆದ್ರೆ ಬೆಳಿಗ್ಗೆ ಎದ್ದಿದ್ರು ನನ್ ತಟ್ಟೆಲಿ ಏನ್ ಇಟ್ಟಿದೀನಿ ಏನ್ ಇಟ್ಟಿಲ್ಲ ಅದನ್ನ ನೋಡೋದೇ ಸರಿ ಹೋಯ್ತು ನನಗೆ. ಏನು ದೇವ್ರಿಗೆ ಮಾಡ್ಲಕ್ಕಿ ಅಷ್ಟು ಕೊಂಬ ಅದೆಲ್ಲ ಇಡ್ಬೇಕಾಗಿತ್ತು. ನೋಡು ಇನ್ನು ಪೂಜೆ ಮಾಡಿಲ್ಲ ಅಷ್ಟೊಂದು ನೆನಪಾಗಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು. ಇನ್ನು ರಾಜು ಅವರು ಬಂದ್ರು, ಅವರು ಪೂಜೆ ಮಾಡಿದ್ರು. 8 ಗಂಟೆ ಒಳಗಡೆ ನಾನು ಪೂಜೆ ಮಾಡಿಟ್ಟಿದ್ದೆ. ಅಷ್ಟರ ರಾಜು ಅವ್ರು ಬಂದು ಇನ್ನು ಮಂತ್ರಾಲಯ ದೇವಸ್ಥಾನಕ್ಕಂತೂ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವರು ಪೂಜೆ ಮಾಡ್ಬಿಟ್ಟು ಹೊರಟ್ರು. ತೆಂಗಿನಕಾಯಲ್ಲಿ ಹೂವನು ಬಂತು, ಫಸ್ಟ್ ಟೈಮ್ ಮಾಡ್ತಿರೋದು. ಹಾಗೆ ಇನ್ನು ಮಧ್ಯಾಹ್ನ ದೇವ್ರು ಕುಣಿಸುವಾಗ ಪರ್ಕೆ ತಗೊಂಡು ಗುಡಿಸ್ಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಬಟ್ಟೆ ತಗೊಂಡು ಕ್ಲೀನಾಗಿ ಗುಡಿಸ್ಕೊಂಡ್ ಬಂದು ಆಮೇಲೆ ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಅಷ್ಟರಲ್ಲಿ ಅಮ್ಮ ಅವರು ಊರಿಂದ ಬಂದಿದ್ರು. ಅವ್ರು ಬಂದಿದ್ದಾರೆ ಅಂತ ಹೇಳಿ ಎಲ್ಲ ಒಬ್ಬಟ್ಟೆಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ರು. ನೈಟ್ ಅಡುಗೆ ಎಲ್ಲ ರೆಡಿ ಮಾಡಿ ಈ ತರ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ವರ್ಷನ ಅಲ್ಲೇ ಅಮ್ಮನ ಮನೇಲೆ ಹಬ್ಬ ಆಚರಿಸ್ತಾ ಇದ್ದಿದ್ದು. ಈ ವರ್ಷ ನಮ್ಮ ಮನೇಲಿ ವರಲಕ್ಷ್ಮಿ ಹಬ್ಬನ ಆಚರಿಸೋಣ ನಾನೇ ಮನೇಲಿ ಕರೆಸಿದ್ದೇನೆ. ನನ್ನ ಇಬ್ಬರು ತಾಯಿಯಂದ್ರನ್ನ ಮತ್ತೆ ನಮ್ಮ ಅಕ್ಕ ಊರಿಂದ ಬಂದಿದ್ರು. ಇನ್ನೇನು ಓಡ್ತೀನಿ ಅಂತ ಬೆಳಿಗ್ಗೆ ಮಾಡ್ಕೊಂಡು ಅಷ್ಟೊಂದು ತಗೊಂಡು ಇನ್ನೇನು ಓಡ್ತಿದ್ದಾರೆ. ಮತ್ತೆ ಇನ್ನು ಯಾವಾಗಲೂ ಬರೋದು ಅಂತ ಹೇಳಿ ಡ್ಯಾನ್ಸ್ ಆಡ್ಕೊಂಡು ಒಂದು ಫೋಟೋ ತೆಗೆದುಕೊಂಡು ಇನ್ನು ಮನೆಗೆ ಹೊರಟು ಚಾಲಕ ಹೇಳ್ತಾ ಇದ್ಲು.